ಭಾರತದಲ್ಲಿ ಆಡಳಿತ ಮಾಡಿದಂತಹ ಪ್ರಮುಖ ರಾಜಮನೆತನಗಳು ಹಲವಾರುಗಳಿವೆ. ಅದರಲ್ಲಿ ಮೌರ್ಯ ಸಾಮ್ರಾಜ್ಯರು ಹಾಗೂ ಅಶೋಕನ ಅಂದ್ರೆ ಇವರಿಬ್ಬರ ಒಂದು ಆಡಳಿತವನ್ನು ಅತ್ಯಂತ ಶ್ರೇಷ್ಠ ಅಥವಾ ಅಪಾರವಾದದ್ದು. ಯಾವ ರೀತಿ ಅಂದ್ರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯ ಅನ್ನೋದು ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯವಾಗಿದೆ. ಅಂದ್ರೆ ಮೌರ್ಯ ಸಾಮ್ರಾಜ್ಯ ಅನ್ನೋದು ಏನಾಗಿದೆ, ಭಾರತ ಒಂದು ಪ್ರಪ್ರಥಮ ಐತಿಹಾಸಿಕ ಸಾಮ್ರಾಜ್ಯವು ಆಗಿದೆ. ಅಷ್ಟೇ ಅಲ್ಲ, ಈ ಒಂದು ಸಾಮ್ರಾಜ್ಯವು ವಿವಿಧ ಕ್ಷೇತ್ರದಲ್ಲಿ ಅದು ತನ್ನದೇ ಆದಂತಹ ನೀಡಿದ ಒಂದು ಕೊಡುಗೆಗಳು ಸಹ ಅಷ್ಟೇ ಅಪಾರವಾದದ್ದು. ಇದರಲ್ಲಿ ಏನಪ್ಪಾ ಅಂದ್ರೆ ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಈ ವಂಶದವರು ಹೆಸರಾಂತ ಸಾಮ್ರಾಟದರು. ಯಾರು? ಅಶೋಕ ಮತ್ತು ಚಂದ್ರಗುಪ್ತ ಮೌರ್ಯರು ಅತ್ಯಂತ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಇವರ ಒಂದು ಜೀವನದ ಸಾಧನೆಗಳ ಬಗ್ಗೆ ಈ ಒಂದು ಪಾಠದಲ್ಲಿ ವಿವರಿಸಲಾಗಿದೆ. ಹಾಗಾದರೆ ಈ ಮೌರ್ಯ ಸಾಮ್ರಾಜ್ಯರು, ಇಲ್ಲಿ ಮೊದಲನೆಯದಾಗಿ ಮೌರ್ಯರು ಎಷ್ಟರಲ್ಲಿ ಅವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ? 321ರಲ್ಲಿ. ಕ್ರಿಸ್ತಪೂರ್ವ ಎಷ್ಟರಲ್ಲಿ ಅಂದ್ರೆ 321ರಲ್ಲಿ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಮಕ್ಕಳೇ, ನಮ್ಮ ರಾಷ್ಟ್ರ ಧ್ವಜದಲ್ಲಿ ಏನಪ್ಪಾ ಅಂದ್ರೆ ಒಂದು ಅಶೋಕ ಚಕ್ರವಿದೆ. ಆ ಒಂದು ಅಶೋಕ ಚಕ್ರದ ಮಧ್ಯೆ ನೀಲಿ ಬಣ್ಣ ಹೊಂದಿರುವಂತ ಒಂದು ಅಶೋಕ ಚಕ್ರದ ಮಧ್ಯೆ ಬಣ್ಣ ಯಾವುದು? ನೀಲಿ ಬಣ್ಣವನ್ನು ಹೊಂದಿರ್ತದ. ಈ ಒಂದು ಚಕ್ರದ ಸಂಕೇತ ಏನನ್ನು ಗುರುತಿಸುತ್ತದೆ ಅಂದ್ರೆ ಆ ಒಂದು ಅಶೋಕ ಚಕ್ರ ಅನ್ನೋದು ಪ್ರಗತಿಯ ಸಂಕೇತವಾಗಿದೆ. ಹಾಗಾದ್ರೆ ಈ ಒಂದು ಸಂಕೇತ ಎಲ್ಲಿ? ನಮ್ಮ ರಾಷ್ಟ್ರ ಧ್ವಜದ ಮಧ್ಯಭಾಗದಲ್ಲಿದೆ. ಅದನ್ನು 24 ಗೆರೆಗಳಿಂದ ಒಳಗೊಂಡಿದೆ. ಹಾಗಾದರೆ ಈ ಅಶೋಕ ಯಾರು? ಯಾವ ಮನೆತನಕ್ಕೆ ಸೇರಿದನು ಅಂದ್ರೆ ಈ ಒಂದು ಚಕ್ರದಿಂದ ಈ ಅಶೋಕ ಯಾರು, ಯಾವ ಮನೆತನಕ್ಕೆ ಸೇರಿದನು, ಆ ಮನೆತನದ ಇತಿಹಾಸವೇನು ಅನ್ನೋದು ಆ ಒಂದು ಇದರ ಮೂಲಕ ನಾವು ತಿಳಿದುಕೊಳ್ಳಬಹುದು. ಹಾಗಾದ್ರೆ ಈ ಅಶೋಕನ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಮೊದಲನೇದಾಗಿ ಆಡಳಿತ ಮಾಡಿದಂತಹ ವಂಶ ಯಾವುದಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯ. ಕ್ರಿಸ್ತಪೂರ್ವ 321ರಲ್ಲಿ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಇದು ಈ ಒಂದು ಸಾಮ್ರಾಜ್ಯವನ್ನು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಸ್ಥಾಪಿಸಿದಂತ ಅಂದ್ರೆ ಭಾರತದ ಮೊಟ್ಟ ಮೊದಲ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಿದಂತ ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಈತ ಭಾರತದ ಅಖಂಡ ಭಾರತವನ್ನೇ ಆಳಿದಂತಹ ಸಾಮ್ರಾಜ್ಯ. ಅಖಂಡ ಭಾರತವನ್ನೇ ಆಳಿದಂತಹ ಸ್ಥಾಪಕರು ಮೌರ್ಯ ಸಾಮ್ರಾಜ್ಯ. ಈತನಿಗೆ ಚಂದ್ರಗುಪ್ತ ಮೌರ್ಯ ಎಂದು ಸಹ ಕರೆಯುತ್ತಾರೆ. ಚಂದ್ರಗುಪ್ತ ಮೌರ್ಯ ಇಲ್ಲಿ ಏನಪ್ಪಾ ಅಂದ್ರೆ ತಕ್ಷಶಿಲೆ ಅಥವಾ ವಿಷ್ಣುಗುಪ್ತ ಅಂದ್ರೆ ಇವರಿಬ್ರು ಏನಪ್ಪಾ ಅಂದ್ರೆ ತಕ್ಷಶಿಲೆ ಅಂದ್ರೆ ಇಲ್ಲಿ ಚಾಣಕ್ಯ ಬರ್ತಾನ. ಅಂದ್ರೆ ಚಾಣಕ್ಯ ಏನಪ್ಪಾ ಅಂದ್ರೆ ಒಬ್ಬ ತಕ್ಷಶಿಲೆಯಲ್ಲಿ ಆತನು ಅತ್ಯಂತ ಬುದ್ಧಿವಂತನಾಗಿದ್ದನು. ಅಷ್ಟೇ ಅಲ್ಲ, ಅರ್ಥಶಾಸ್ತ್ರದಲ್ಲಿ ಅಥವಾ ರಾಜ್ಯಶಾಸ್ತ್ರದಲ್ಲಿಯೂ ಅತ್ಯಂತ ಮಹಾನ್ ವ್ಯಕ್ತಿತ್ವವನ್ನು ಸಾಧಿಸಿದನು. ಈತ ಚಾಣಕ್ಯ ಅಥವಾ ಕೌಟಿಲ್ಯ ಎನ್ನುವ ಆತನು ಏನಪ್ಪಾ ಅಂದ್ರೆ ನವನಂದರಾದಂತಹ ನಂದ ವಂಶದವರು. ಅಂದ್ರೆ ಇಲ್ಲಿ ವಿಷ್ಣುಗುಪ್ತನ ನಂದ ವಂಶದ ರಾಜನಾದಂತಹ ಧನನಂದನಿಂದ ಅಂದ್ರೆ ಇಲ್ಲಿ ಚಾಣಕ್ಯ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ವಿಷ್ಣುಗುಪ್ತನ ನಂದ ವಂಶಕ್ಕೆ ಆತನ ರಾಜ್ಯದಲ್ಲಿ ಏನು ಗುರು ಆಗಿದ್ದ. ಯಾರಿಗೆ? ಇಲ್ಲಿ ನಂದ ವಂಶಕ್ಕೂ ಹೇಳ್ತಾ ಇದ್ದ. ಈ ಕಡೆ ಚಂದ್ರಗುಪ್ತನಿಗೂ ಸಹ ಏನು ಶಸ್ತ್ರಗಳು ಮತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ವಿದ್ಯೆಯನ್ನು ಕಲಿಸಿಕೊಟ್ಟ. ಯಾರು? ತಕ್ಷಶಿಲೆಯ ಗುರುವಾದಂತ ಯಾರು? ಚಾಣಕ್ಯ. ಈತ ಎರಡೂ ಕಡೆ ವಿದ್ಯೆಯನ್ನು ಕಲಿಸಿಕೊಟ್ಟ. ಒಂದಿನ ಏನಾಗ್ತಂದ್ರೆ ಇಲ್ಲಿ ಧನನಂದ ವಂಶದ ಯಾರು ರಾಜನಾದಂತಹ ಧನನಂದನು ಅವಮಾನಿತನಾಗಿದ್ದನು. ಯಾರು? ಚಾಣಕ್ಯ ಅವಮಾನಿತನಾಗ್ತಾನ. ಕಾರಣ ಏನಪ್ಪಾ ಅಂದ್ರೆ ಆ ಒಂದು ರಾಜ್ಯಸಭೆಯಲ್ಲಿ ಇಲ್ಲಿ ಧನನಂದನು ಏನಪ್ಪಾ ಅಂದ್ರೆ ಅತ್ಯಂತ ಧನಲೋಭಿಯಾಗಿದ್ದನು. ಈತನು ಅಲ್ಲಿದ್ದಂತಹ ಪ್ರಜೆಗಳಿಂದ ಅಥವಾ ತೆರಿಗೆಗಳನ್ನು ವಸೂಲಿ ಮಾಡ್ತಾ ಇದ್ದ. ಒಂದಿನ ಆ ರಾಜ್ಯಸಭೆಯಲ್ಲಿ ಎಲ್ಲರೂ ರಾಜ್ಯಸಭೆ ಅಂತಾಗಲಿ ಮಂತ್ರಿಮಂಡಲ ಇರ್ತಾರ, ಸೈನಿಕರು ಎಲ್ಲರಿಂದ ಆ ಒಂದು ಸಭೆಯನ್ನು ಆವೃತಗೊಂಡಿರ್ತದ. ಆ ಒಂದು ಸಭೆಯಲ್ಲಿ ಈ ಚಾಣಕ್ಯ ಆದಂತ ಏನ್ ಮಾಡ್ತಾನ, ಆ ಧನನಂದನ ಒಂದು ರಾಜ್ಯಸಭೆಗೆ ಬರ್ತಾನ. ಬಂದಾಗ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಮದ್ಯಪಾನವನ್ನು ಅಥವಾ ಅಲ್ಲಿ ಒಂದು ಅಸಹ್ಯವಾದಂತ ಒಂದು ನಡೀತಾ ಇರ್ತದೆ. ಆಗ ಏನ್ ಮಾಡ್ತಾನಂದ್ರೆ ಇದನ್ನು ಕಂಡು ಚಾಣಕ್ಯ ಧನನಂದನ ವಿರುದ್ಧ ಪ್ರತಿಭಟನೆ ಮಾಡ್ತಾನ. ಆಗ ಧನನಂದ ಏನ್ ಮಾಡ್ತಾನ, ಆ ಚಾಣಕ್ಯನನ್ನು ಹಿಡಿದು ಆ ಒಂದು ರಾಜ್ಯಸಭೆಯಿಂದ ಆಚೆ ಹಾಕ್ತಾನ. ಆಚೆ ಅಂದ್ರೆ ಹೊರಗೆ ತಳ್ತಾನ. ಇದನ್ನು ಅರಿತುಕೊಂಡು ಚಾಣಕ್ಯ ಏನ್ ಮಾಡ್ತಾನ ಅಂದ್ರೆ ಆತನಿಗೆ ಒಂದು ಎರಡು ಶಪಥವನ್ನು ಮಾಡ್ತಾನ. ಏನಂತ? ನೀನು ರಾಜಗುರು ಆದಂತ ನನ್ನನ್ನು ಆಚೆ ಅಂದ್ರೆ ಆತನ ಮುಡಿಯನ್ನು ಹಿಡಿದು ಆಚೆ ಹಾಕಿರ್ತಾನ. ಆಗ ಆತ ಚಾಣಕ್ಯ ಏನ್ ಮಾಡ್ತಾನ, ಆತನ ತಂದೆ ತಾಯಿಯ ಮೇಲೆ ಪ್ರಮಾಣ ಮಾಡ್ತಾನ. ಅಂದ್ರೆ ನೀ ಯಾವಾಗ ನನ್ನನ್ನು ಆ ಒಂದು ರಾಜ್ಯಸಭೆಯಿಂದ ಎಲ್ಲರ ಮುಂದೆ ಹೊರಗೆ ತಳ್ಳಿದಲ್ಲ, ಒಂದಲ್ಲ ಒಂದು ದಿನ ನಾನು ಏನ್ ಮಾಡ್ತೀನಿ, ನಿನ್ನ ಈ ರಾಜವನ್ನೇ ನಾಶ ಮಾಡ್ತೇನೆ ಅನ್ಕೊಂಡು ಶಪಥ ಮಾಡ್ತಾನ. ಮಾಡಿ ಮತ್ತೆ ನೀ ಆ ಒಂದು ಸಭೆಯಲ್ಲಿ
ಆಗಿದಂತ ಎಲ್ಲಾ ಪ್ರಜೆಗಳನ್ನು ರಾಜ್ಯವನ್ನು ಬಿಟ್ಟು ಓಡಿಸ್ತಾ ಇದೆಯಲ್ಲ, ಒಂದಲ್ಲ ಒಂದು ದಿನ ಆ ರಾಜ್ಯದವರು ಏನ್ ಮಾಡ್ತಾರ, ನಿನ್ನನ್ನು ರಾಜ್ಯದಿಂದ ಬಿಟ್ಟು ಓಡಿಸ್ತಾರ ಅನ್ಕೊಂಡು ಹೋಗ್ತಾನ. ಅಷ್ಟರಲ್ಲಿ ಏನಪ್ಪಾ ಅಂದ್ರೆ ಆ ಸಭೆಯಿಂದ ಹೊರಗೆ ಬರುವಾಗ ಚಾಣಕ್ಯನಿಗೆ ಇಲ್ಲಿ ಮೌರ್ಯರು ಭೇಟಿ ಆಗ್ತದ. ಆಗ ಈತ ಮೊದಲೇ ಏನಾಗಿದ್ದನೋ ಗುರು ಆಗಿದ್ದ, ಅಂದ್ರೆ ಈ ಕಡೆ ಧನನಂದನಿಗೂ ಶಿಕ್ಷಣವನ್ನು ಹೇಳಿಕೊಟ್ಟ, ವಿದ್ಯೆಯನ್ನು ಕಲಿಸಿದ. ಮತ್ತೆ ಇಲ್ಲಿ ಚಂದ್ರಗುಪ್ತ ಮೌರ್ಯನಿಗೂ ಸಹ ಏನೋ ತನ್ನ ಶಸ್ತ್ರಗಳು ಮತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ವಿದ್ಯೆಯನ್ನು ಕಲಿಸಿಕೊಟ್ಟ. ಆದರೆ ಇಲ್ಲಿ ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯನಿಗೆ ಇಬ್ಬರು ವೈರಿ ಆಗಿದ್ದಂತ ಯಾರು, ಧನನಂದನ. ಅಂದ್ರೆ ಇಲ್ಲಿ ಮೌರ್ಯರಿಗೂ ಮತ್ತು ಆ ಚಾಣಕ್ಯನ ವೈರಿ ಯಾರು, ಧನನಂದನ ಆಗಿದ್ದನು. ಆಗ ಚಾಣಕ್ಯ ಏನ್ ಮಾಡ್ತಾನಂದ್ರೆ ಆ ಚಂದ್ರಗುಪ್ತ ಮೌರ್ಯನನ್ನು ತನ್ನ ಆಸ್ಥಾನಕ್ಕೆ ಕರೆದು ಇನ್ನೂ ಹಲವಾರು ವಿದ್ಯೆಗಳನ್ನು ಕಲಿಸಿಕೊಡ್ತಾನ. ಆ ಒಂದು ತಕ್ಷಶಿಲೆಯಲ್ಲಿ ಏನ್ ಮಾಡ್ತಾನ, ಆತನಿಗೆ ವಿದ್ಯೆಯನ್ನು ಕಲಿಸಿಕೊಟ್ಟು ಇಬ್ಬರು ಸೇರಿ ಏನ್ ಮಾಡ್ತಾರ ಅಂದ್ರೆ ಧನನಂದನ ಮೇಲೆ ದಾಳಿ ಮಾಡ್ತಾರೆ. ಎಷ್ಟರಲ್ಲಿ ಅಂದ್ರೆ ಕ್ರಿಸ್ತ ಪೂರ್ವ 324 ಮತ್ತು 298 ಈ ಒಂದು ಆಡಳಿತ ಅವಧಿಯನ್ನು, ಅಂದ್ರೆ ಚಂದ್ರಗುಪ್ತ ಮೌರ್ಯರ ಒಂದು ಆಡಳಿತ ಅವಧಿಯಲ್ಲಿ ಅತ್ಯಂತ ಅಪಾರವಾದದ್ದು. ಅಂದ್ರೆ ಕ್ರಿಸ್ತ ಪೂರ್ವ 324ರಲ್ಲಿ ಏನ್ ಮಾಡ್ತಾರ, ಧನನಂದನ ಮೇಲೆ ಆಡಳಿತ ಮಾಡ್ತಾರ. ಆಗ ಧನನಂದನಿಂದ ಅವಮಾನಿತಗೊಂಡು ಅಂದ್ರೆ ಸೋಲನ್ನು ಅನುಭವಿಸ್ತಾರ ಯಾರು, ಚಂದ್ರಗುಪ್ತ ಮೌರ್ಯನು. ಅವಮಾನಿತಗೊಂಡು ಈ ಚಂದ್ರಗುಪ್ತನ ಮೌರ್ಯನ ಆಸ್ಥಾನದಲ್ಲಿದ್ದ ಆತನ ಅಂದ್ರೆ ಈ ಚಂದ್ರಗುಪ್ತ ಮೌರ್ಯನು ಧನನಂದನ ಮೇಲೆ ಆಡಳಿತ ಮಾಡಲು ಹೋಗ್ತಾರ. ಇಲ್ಲಿ ಧನನಂದನು ಅಪಾರವಾದ ಸೈನ್ಯವನ್ನು ಹೊಂದಿರ್ತಾನ, ಅಷ್ಟೇ ಒಂದು ಉತ್ತಮವಾದಂತ ಪ್ರಜೆಯೂ ಆಗಿರ್ತಾನ. ಆಗ ಚಂದ್ರಗುಪ್ತ ಮೌರ್ಯನು ಧನನಂದನಿಂದ ಅವಮಾನಿತಗೊಳ್ತಾನ, ಅಂದ್ರೆ ಆ ಒಂದು ಯುದ್ಧದಲ್ಲಿ ಈತ ವಿಫಲವಾಗ್ತಾನ. ಆಗ ಚಂದ್ರಗುಪ್ತನ ಮೌರ್ಯ ಸಾಮ್ರಾಜ್ಯದಲ್ಲಿ ಇದ್ದಂತ ಅವ್ರು ಏನ್ ಮಾಡ್ತಾರ ಅಂದ್ರೆ ಆ ಒಂದು ಧನನಂದನಿಗೆ ಹೆದರಿ ಏನ್ ಮಾಡ್ತಾರ, ಎಲ್ಲಾ ಕಡೆ ಹೋಗ್ಬಿಡ್ತಾರ. ಆಗ ಈತ ಚಂದ್ರಗುಪ್ತ ಮೌರ್ಯನ ಸಹ ಏನ್ ಮಾಡ್ತಾನ, ಅಲ್ಲಿಂದ ಒಂದು ಕಾಡಿಗೆ ಹೋಗ್ತಾನ, ಅಂದ್ರೆ ಒಂದು ಅಡವಿಗೆ ಹೋಗ್ತಾನ. ಹೋದಾಗ ಅಲ್ಲಿ ಒಬ್ಬ ಅಜ್ಜಿ ಇರ್ತಾಳ. ಆ ಅಜ್ಜಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ರೊಟ್ಟಿ ಮಾಡ್ತಾ ಇದ್ದಾಳಲ್ಲ, ಅದನ್ನ ಏನ್ ಮಾಡ್ತಾರ, ತನ್ನ ಮಕ್ಕಳಿಗೆ ಉಣಿಸ್ತಾರ. ಆ ಗುಡಿಸಿಲಿನಲ್ಲಿ ಈ ಚಂದ್ರಗುಪ್ತ ಮೌರ್ಯನ ಸಹ ಹೋಗ್ತಾನ. ಹೋದಾಗ ಅಲ್ಲಿ ಏನಪ್ಪಾ ಅಂದ್ರೆ ಆ ಅಜ್ಜಿ ಎಲ್ಲ ಆ ಮಗುವಿಗೆ ರೊಟ್ಟಿ ಮಾಡ್ತಾ ಕೊಡ್ತಾ ಇರ್ತಾಳ. ಆ ರೊಟ್ಟಿ ತಿನ್ನುವಾಗ ಮಗು ಏನ್ ಮಾಡ್ತದ ಅಂದ್ರೆ ಅದರ ರೊಟ್ಟಿಯ ಮಧ್ಯಭಾಗವನ್ನು ತಿಂತಾ ಇರ್ತದ. ಆಗ ಅಜ್ಜಿ ಏನಂತ ಹೇಳ್ತಾಳಂದ್ರೆ ಆ ಮಗುವಿಗೆ ತಲೆ ಕುಕ್ಕಿ ಅಂದ್ರೆ ಒಂದು ತಲೆ ಮೇಲೆ ಬಡಿದು ನಿನಗೂ ಏನೋ ಆ ಚಂದ್ರಗುಪ್ತನ ಬುದ್ಧಿ ಬಂದಿದೆ ಏನೋ ಅನ್ಕೊಂಡು ಉದಾಹರಣೆ ಕೊಡ್ತಾಳ. ಆಗ ಈತ ಚಂದ್ರಗುಪ್ತ ಮೌರ್ಯಂತೂ ಆ ಅಜ್ಜಿ ಗೊತ್ತಿರಲಿಲ್ಲ. ಆಗ ಚಂದ್ರಗುಪ್ತ ಮೌರ್ಯ ಏನ್ ಕೇಳ್ತಾನಂದ್ರೆ, ಯಾಕೆ ನೀವು ಚಂದ್ರಗುಪ್ತನ ಉದಾಹರಣೆ ಕೊಡ್ತಾ ಇದ್ದೀರಲ್ಲ, ಮಗು ರೊಟ್ಟಿ ತಿಂತಾ ಇದ್ರಿ, ಚಂದ್ರಗುಪ್ತನ ಉದಾಹರಣೆ ಏಕೆ ಕೊಡ್ತಾ ಇದ್ರಿ ಅಂತ ಕೇಳ್ತಾನ. ಆಗ ಅಜ್ಜಿ ಹೇಳ್ತಾಳ ಏನಂತ, ಇಲ್ಲಿ ಧನನಂದನ ಅನ್ನೋದೇನಪ್ಪಾ ಅಂದ್ರೆ ಒಬ್ಬ ಪ್ರಬಲ ರಾಜ. ಆತ ಏನು ಅತ್ಯಂತ ಪ್ರಜೆಗಳನ್ನು ಒಳಗೊಂಡಿರ್ತಾನ. ಅಂತ ಧನಲೋಭಿಯಾದಂತ ರಾಜ ಆತನ ಒಂದು ಸಾಮ್ರಾಜ್ಯ ಮೇಲೆ, ಅಂದ್ರೆ ಆತನ ಸಾಮ್ರಾಜ್ಯ ಅಂತ ಯಾವುದು, ಪಾಟಲಿಪುತ್ರ, ಈಗಿನ ಒಂದು ಪಾಟಣ ಆಗಿದೆ. ಅಂದ್ರೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಅಂತ ಯಾವುದು, ಪಾಟಲಿಪುತ್ರ ಆಗಿತ್ತು. ಅಂದರೆ ಆ ಧನನಂದ ಪಾಟಲಿಪುತ್ರ ಅನ್ನೋದೇನು ಒಂದು ಪ್ರಬಲವಾದಂತ ರಾಜ. ಆದ್ರೆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ದಂದ್ರೆ ನೇರವಾಗಿ ರಾಜನ ಮೇಲೆ, ಅಂದ್ರೆ ಆತನ ಆದಂತ ಒಂದು ರಾಜಧಾನಿಯ ಮೇಲೆ ಆಡಳಿತ ಮಾಡಿದ. ಆದರೆ ಧನನಂದನ ಸುತ್ತ ಪ್ರದೇಶಗಳ ಮೇಲೆ ಆಡಳಿತ ಮಾಡಿಲ್ಲ. ಏನ್ ಮಾಡಿದ, ನೇರವಾಗಿ ರಾಜಧಾನಿಯ ಮೇಲೆ ಆಡಳಿತ ಮಾಡಿದ. ಆದರೆ ಅವ ಅತ್ಯಂತ ಪ್ರಭಾವಶಾಲಿಯಾಗಿದ್ದ. ಆದ್ದರಿಂದ ಏನು, ನೀನು ಚಂದ್ರಗುಪ್ತನಾಗಿ ರೊಟ್ಟಿಯನ್ನು ಮಧ್ಯಭಾಗ ತಿನ್ಬಾರ್ದು, ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ತುದಿಯಿಂದ ಅಂದ್ರೆ ಸುತ್ತಿಂದ ರೊಟ್ಟಿಯನ್ನು ತಿನ್ಬೇಕಂತ ಹೇಳ್ತಾನ. ಆಗ ಈ ಅಜ್ಜಿಯಿಂದ ಆತನು ತನ್ನ ತಪ್ಪಿನ ಒಂದು ಅರಿವು ಆಗ್ತದ. ಅಂದರೆ ಆತ ಏನು ತಪ್ಪು ಮಾಡಿದ ಅಂದ್ರೆ ಆ ಧನನಂದನ ಸುತ್ತ ಇರತಕ್ಕಂತ ಪ್ರದೇಶಗಳ ಮೇಲೆ ದಾಳಿ ಮಾಡಲಿಲ್ಲ. ಆತ ಡೈರೆಕ್ಟ್ ಆಗಿ ಅಂದ್ರೆ ನೇರವಾಗಿ ಏನ್ ಮಾಡಿದ, ಆತನ ರಾಜಧಾನಿಯ ಮೇಲೆ ಮಾಡಿ ಸೋಲನ್ನು ಅನುಭವಿಸಿದ. ಇದರಿಂದ ತನ್ನ ತಪ್ಪಿನ ಅರಿವಾಗಿ ಮತ್ತೆ ಹೋಗ್ತಾನ. ಎಲ್ಲಿ ಹೋಗ್ತಾನ, ಆ ಒಂದು ಪಾಟಲಿಪುತ್ರಕ್ಕೆ ಹೋಗ್ತಾನ. ಹೋಗಿ ಆ ಪಾಟಲಿಪುತ್ರ ಸುತ್ತ ಇರತಕ್ಕಂತ ಎಲ್ಲಾ ಪ್ರದೇಶಗಳ ಮೇಲೆ ಒಂದೊಂದಾಗಿ ದಾಳಿ ಮಾಡ್ತಾ ಹೋಗ್ತಾನ. ಕೊನೆಗೆ ಏನ್ ಮಾಡ್ತಾನಂದ್ರೆ ಇದರಿಂದ ಆತನು ಯಶಸ್ವಿಗೊಳ್ತಾನ. ಕೊನೆಗೆ ಅಲ್ಲಿ ಧನನಂದನ ಸಹ ಮೇಲೆ ಆಡಳಿತ ಮಾಡಿ ಆ ಧನನಂದನ ಮೇಲೆ ದಾಳಿ ಮಾಡಿ ಧನನಂದನಲ್ಲಿ ಸಾಯಿಸಲಾಗ್ತದೆ. ಹೀಗೆ ಅಖಂಡ ಭಾರತವನ್ನೇ ಆಳಿದಂತ ಯಾರು,
ಅಲ್ಲಿದ್ದಂತ ಪುಷ್ಯಗುಪ್ತನನ್ನು ಅಲ್ಲಿ ದಾಳಿ ಮಾಡ್ತಾನ. ಅಲ್ಲಿದ್ದಂತ ರಾಜ ಯಾರು? ಪುಷ್ಯಗುಪ್ತನನ್ನು ಅಲ್ಲಿನ ಗುಜರಾತಿನ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನ. ನೇಮಕ ಮಾಡಿದ ಬಳಿಕ ಕ್ರಿಸ್ತಪೂರ್ವ 305ರಲ್ಲಿ ಚಂದ್ರಗುಪ್ತ ಮೌರ್ಯ ಮತ್ತೆ ದಾಳಿ ಮಾಡ್ತಾನ. ಅಂದ್ರೆ ಇಲ್ಲಿ ಅಲೆಕ್ಸಾಂಡರ್ನ ನಿಧನದ ನಂತರ ಅಲೆಕ್ಸಾಂಡರ್ ಸಹ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ 8ನೇ ವಯಸ್ಸಿನಲ್ಲಿ ಈ ಒಂದು ಯುದ್ಧದಲ್ಲಿ ಭಾಗಿಯಾಗ್ತಾನ. ಆದರೆ ಅಲೆಕ್ಸಾಂಡರ್ ಗ್ರೀಕ್ ದೇಶದ ಬ್ಯಾಬಿಲೋನಿಯದಂತ ಅಲೆಕ್ಸಾಂಡರ್ ನಿಧನವಾದಂತ ಸೆಲ್ಯೂಕಸನನ್ನು ಯುದ್ಧ ಮಾಡ್ತಾನೆ. ಯಾವಾಗ? ಕ್ರಿಸ್ತಪೂರ್ವ 305ರಲ್ಲಿ. ಎಲ್ಲಪ್ಪ ಅಂದರೆ ಆ ಪುಷ್ಯಗುಪ್ತನಿಂದ ರಾಜ್ಯಪಾಲನಾಗಿ ನೇಮಿಸ್ತಾನ. ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಸುದರ್ಶನ ಎಂಬ ಕೆರೆಯನ್ನು ನಿರ್ಮಿಸಲಾಗ್ತಾನ. ಆ ಒಂದು ಕೆರೆಯನ್ನು ನಿರ್ಮಿಸಿದ ನಂತರ ಇಲ್ಲಿ ಸಿಂಧೂ ನದಿಯಲ್ಲಿ ಬರ್ತಕ್ಕಂಥ ಯಾವುದು? ಇದನ್ನು ಸಿಂಧೂ ಕಾಳಗ ಎಂದು ಸಹ ಕರೆಯುತ್ತಾರೆ. ಸಿಂಧೂ ನದಿಯ ಬಯಲಿನಲ್ಲಿ ಒಂದು ಯುದ್ಧ ಮಾಡ್ತಾನ. ಯಾವುದು? ಕ್ರಿಸ್ತಪೂರ್ವ 305ರಲ್ಲಿ ಸೆಲ್ಯೂಕಸ್ ಜೊತೆಗೆ ಅಂದ್ರೆ ಗ್ರೀಕ್ ದೇಶದ ದೊರೆಯಾದಂತ ಯಾರು? ಸೆಲ್ಯೂಕಸ್ನ ಜೊತೆಗೆ ಯುದ್ಧ ಮಾಡ್ತಾನೆ. ಆಗ ಈ ಸೆಲ್ಯೂಕಸ್ನ ಸಹಾಯನು ಚಂದ್ರಗುಪ್ತ ಮೌರ್ಯ ಅತ್ಯಂತ ಪ್ರಭಾವಶಾಲಿಯಾಗಿದ್ದರು. ಈತನ ಜೊತೆ ಸೆಲ್ಯೂಕಸ್ ಏನ್ ಮಾಡ್ತಾನೆ? ಈ ಒಂದು ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತಾನ. ಅಂದ್ರೆ ಸೆಲ್ಯೂಕಸ್ ಏನ್ ಮಾಡ್ತಾನ? ಚಂದ್ರಗುಪ್ತನಿಗೆ ಶರಣಾಗತನಾಗಿ ಅಂದ್ರೆ ಸೋಲನ್ನು ಅನುಭವಿಸಿ ಆತನಿಂದ ಶರಣಾಗಿ ಏನಂತ ಹೇಳ್ತಾನ? ಇನ್ನು ಮುಂದೆ ನಾವಿಬ್ರು ಯುದ್ಧ ಮಾಡಬೇಡ, ಏನು ಸ್ನೇಹಿತರಾಗಿ ಉಳಿಯೋಣ. ಯಾರ್ಯಾರು? ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತನ ಇಬ್ಬರ ಮಧ್ಯೆ ಒಂದು ಪ್ರೀತಿಯ ಬಾಂಧವ್ಯವನ್ನು ಬೆಳೆದ್ರ ಅಂದ್ರೆ ಸ್ನೇಹಿತರಾಗಿ. ಆಗ ಈ ಸೆಲ್ಯೂಕಸ್ ಏನ್ ಮಾಡ್ತಾನ? ತನ್ನ ಮಗಳಾದಂತ ಹೆಲೆನನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡ್ತಾನಂದ್ರೆ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ವಿವಾಹ ಮಾಡ್ತಾನ. ಆಗ ಈ ಹೆಲೆನ್ ಜೊತೆ ವಿವಾಹ ಆದ ನಂತರ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಂದ್ರೆ ಅದಕ್ಕೆ ಪ್ರತಿಯಾಗಿ ಸೆಲ್ಯೂಕಸ್ ಏನೋ ಇಬ್ಬರು ಒಬ್ಬ ಗೆಳೆಯರಾಗಿದ್ರು. ಆಗ ಸೆಲ್ಯೂಕಸ್ ತನ್ನ ಮನೆಗೆ ಕೊಟ್ಟು ಚಂದ್ರಗುಪ್ತನಿಗೆ ವಿವಾಹ ಮಾಡ್ತಾನ. ಚಂದ್ರಗುಪ್ತ ಮೌರ್ಯ ಅದಕ್ಕೆ ಪ್ರತಿಯಾಗಿ ಆತನಲ್ಲಿದ್ದಂತ 500 ಆನೆಗಳನ್ನು ಬಳುವಳಿಯಾಗಿ ಕೊಡ್ತಾನ. ಯಾರಿಗೆ? ಸೆಲ್ಯೂಕಸನಿಗೆ. ಅಂದ್ರೆ 500 ಆನೆಗಳು ಆಗಿನ ಕಾಲದಲ್ಲಿ ಇದ್ದವಂದ್ರೆ ಈ ಮೌರ್ಯ ಸಾಮ್ರಾಜ್ಯವನ್ನು ಎಷ್ಟು ಶ್ರೀಮಂತವಾದಂತ ಒಂದು ಸಾಮ್ರಾಜ್ಯವಾಗಿತ್ತು ಅನ್ನೋದು ತಿಳಿದು ಬರ್ತದೆ. ಅಂದ್ರೆ ಈ ಒಂದು 500 ಆನೆಗಳನ್ನು ಆ ಒಂದು ಯುದ್ಧದ ಸಂದರ್ಭದಲ್ಲಿ ಏನು ಸೆಲ್ಯೂಕಸನಿಗೆ ಬಳುವಳಿಯಾಗಿ ನೀಡಿದನು. ಹಾಗೆ ಇಲ್ಲಿ ಮೆಗಸ್ತನೀಸ್ ಅಂದರೆ ಸೆಲ್ಯೂಕಸನ ರಾಜನಾಗಿದ್ದ. ಸೆಲ್ಯೂಕಸನ ಮೆಗಸ್ತನೀಸ್ ಅನ್ನೋನೇನು ರಾಜನಾಗಿದ್ದನು. ಆತನು ಕೆಲವು ಪ್ರದೇಶಗಳನ್ನು ಸಹ ಬಿಟ್ಟುಕೊಡ್ತಾನ. ಈ ಯುದ್ಧದಲ್ಲಿ ಸೋತು ಶರಣಾಗತನಾದ್ಮೇಲೆ ಆತನು ಬಿಟ್ಟುಕೊಟ್ಟಂತಹ ಪ್ರದೇಶಗಳು ಯಾವ್ಯಾವ ಅಂದ್ರೆ ಅಫ್ಘಾನಿಸ್ತಾನ್, ಬಲೂಚಿಸ್ತಾನ್ ಮತ್ತು ಸಿಂಧ್ನ ಪ್ರದೇಶಗಳು. ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂತ ಕೆಲವು ಪ್ರದೇಶಗಳನ್ನು ಯಾರಿಗೆ ಬಿಟ್ಟುಕೊಡ್ತಾನೆ ಅಂದ್ರೆ ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಟುಕೊಡ್ತಾನ. ನೆಕ್ಸ್ಟ್ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ. ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿಯಾಗಿದ್ದನು. ಇಲ್ಲಿ ಕೌಟಿಲ್ಯನಾಗಿದ್ದನು, ಚಂದ್ರಗುಪ್ತ ಮೌರ್ಯನ ಒಬ್ಬ ಪ್ರಧಾನ ಮಂತ್ರಿಯಾಗಿದ್ದನು. ಹೀಗೆ ಮೆಗಸ್ತನೀಸನು ಅಂದ್ರೆ ಸೆಲ್ಯೂಕಸ್ ಚಂದ್ರಗುಪ್ತನ ಮೌರ್ಯನ ಆಸ್ಥಾನಕ್ಕೆ ಕಳಿಸ್ತಾನ. ಯಾರಿಗಪ್ಪ ಅಂದ್ರೆ ಮೆಗಸ್ತನೀಸ್ ಎಂಬ ರಾಯಭಾರಿಗೆ ಕಳಿಸ್ತಾನ. ಮೆಗಸ್ತನೀಸ್ ಎಂಬ ರಾಯಭಾರಿ ಸೆಲ್ಯೂಕಸನ್ನು ಕಳಿಸ್ತಾನ. ಎಲ್ಲಿ? ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸ್ತಾನ. ಅಲ್ಲಿ ಕಳಿಸಿದಾಗ ಆ ಒಂದು ಆಸ್ಥಾನದಲ್ಲಿ ಮೆಗಸ್ತನೀಸ್ ಕಳಿಸಿದಾಗ ಈತನು ರಚಿಸಿದಂತ ಒಂದು ಗ್ರಂಥ ಇದೆ. ಯಾವ್ದಪ್ಪ ಅಂದ್ರೆ ಅದು ಇಂಡಿಕಾ ಎಂಬ ಗ್ರಂಥ ಇರ್ತದೆ. ಈ ಒಂದು ಕೃತಿಯಲ್ಲಿ ಇಲ್ಲಿನ ಅನುಭವಗಳನ್ನು ದಾಖಲಿಸಿದ್ದಾರೆ. ಯಾವುದು? ಆ ಒಂದು ಮೆಗಸ್ತನೀಸ್ ಅನ್ನು ಕಳಿಸಿದಂತ ಒಂದು ಇಂಡಿಕಾ ಎಂಬ ಕೃತಿಯಲ್ಲಿ ಅಲ್ಲಿ ನಡೆದಂತ ಕೆಲವು ದಾಖಲಾತಿಗಳನ್ನು ಅದರಲ್ಲಿ ಒಳಗೊಂಡಿದೆ. ಹಾಗೆ ಇಲ್ಲಿ ಮೆಗಸ್ತನೀಸ್ ಈ ಎಂಬ ಕೃತಿಯನ್ನು ಇಂಡಿಕಾ ಎಂಬ ಕೃತಿಯನ್ನು ಏನಪ್ಪಾ ಅಂದ್ರೆ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಎಲ್ಲಿ ಈತ ಚಾಣಕ್ಯರೊಬ್ಬ ಅರ್ಥಶಾಸ್ತ್ರನೂ ಆಗಿದ್ದನು ಮತ್ತು ರಾಜಶಾಸ್ತ್ರದಲ್ಲಿಯೂ ಸಹ ನಿಪುಣನಾಗಿದ್ದನು. ಅಷ್ಟೇ ಅಲ್ಲ, ಈ ಒಂದು ಇಂಡಿಕಾ ಎಂಬ ಕೃತಿಯು ಅತ್ಯಂತ ಪ್ರಸಿದ್ಧವಾಗಿತ್ತು. ಈ ಕೃತಿಯು ಎಲ್ಲಪ್ಪ ಅಂದ್ರೆ ಮೈಸೂರಿನ ಓರಿಯೆಂಟಲ್ ಎಂಬ ಗ್ರಂಥಾಲಯದಲ್ಲಿ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟ ಮೊದಲು ದೊರೆಯಿತು. ಈ ಒಂದು ಕೃತಿ ಎಲ್ಲಪ್ಪ ಅಂದ್ರೆ ಆ ಮೈಸೂರಿನಲ್ಲಿ ಬರ್ತಕ್ಕಂಥ ಓರಿಯೆಂಟಲ್ ಎಂಬ ಗ್ರಂಥಾಲಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೊರೆಯಿತು. ಇದನ್ನು ಆರ್ ಶ್ಯಾಮಶಾಸ್ತ್ರಿಯವರು ವಿದ್ವಾಂಸರು ಸಂಶೋಧಿಸಿದರು. ಈ ಒಂದು ಕೃತಿಯನ್ನು ಯಾರಪ್ಪ ಅಂದ್ರೆ ಆರ್ ಶ್ಯಾಮಶಾಸ್ತ್ರಿ ಅವರು ಈ ಒಂದು ಕೃತಿಯ ಬಗ್ಗೆ ಅಪಾರವಾದ ಮಾಹಿತಿಯನ್ನು ಹೊಂದಿದ್ರು. ಅಷ್ಟೇ ಅಲ್ಲ, ಇದೀಗ 180 ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನ್ಸ್ ಎಂಬ ಬ್ರಿಟಿಷ್ ಅಧಿಕಾರಿಯು ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದಿದನು. ಅಂದ್ರೆ ಜೇಮ್ಸ್ ಪ್ರಿನ್ಸ್ ಅನ್ನೋನೇನು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಶಾಸನವನ್ನು ಓದಿದನು. ಅಂದರೆ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ತಿಳಿಯಬೇಕಾದ್ರೆ ಇಲ್ಲಿ ಅಶೋಕನ ಶಾಸನಗಳು ಅಥವಾ ಆತನ ಮಾಹಿತಿ ನೀಡಿದಂತಹ ಕೊಡುಗೆಗಳು ಇಲ್ಲಿ ಅಪಾರವಾದದ್ದು. ಹೀಗೆ ಇದಕ್ಕಿಂತ ಮುಂಚೆ ಈ ಒಂದು ಶಾಸನವನ್ನು ಯಾರು ಓದಿರಲಿಲ್ಲ. ಆದರೆ ಫಿರೋಜ್ ಶಾ
ಸಲೇಖನ ವೃತ ಎಂದರೇನು? ಇದು ಅತ್ಯಂತ ಕಠಿಣವಾದ ವೃತ. ಅಂದ್ರೆ ನನ್ನ ಜೀವನದಿಂದ ನಾನು ಮುಕ್ತಿಯನ್ನು ಹೊಂದುತ್ತಿದ್ದೇನೆ, ಅಂದ್ರೆ ಎಲ್ಲಾ ಆಸೆಗಳನ್ನು ತ್ಯಾಗ ಮಾಡುತ್ತಿದ್ದೇನೆ ಅಂತ ಹೇಳ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ. ಆ ಒಂದು ವ್ರತವನ್ನು ಮಾಡ್ತಾ ಇಲ್ಲಿ ಸಲ್ಲೇಖನ ವೃತ ಅಂದ್ರೆ ಒಮ್ಮೆಲೆ ಎಲ್ಲವನ್ನು ತ್ಯಾಗ ಮಾಡುವಂತಿಲ್ಲ, ಅಂದ್ರೆ ಪ್ರತಿದಿನ ಒಂದೊಂದಾಗಿ ಎಲ್ಲವನ್ನೇ ತ್ಯಾಗ ಮಾಡಿ ಕೊನೆಗೆ ಏನಪ್ಪಾ ಅಂದ್ರೆ ನಿಧನ ಹೊಂತಾನ. ಅಂದ್ರೆ ಈ ಚಂದ್ರಗುಪ್ತ ಮೌರ್ಯ ಎಲ್ಲಿ ನಿಧನ ಹೊಂತ ಅಂದ್ರೆ ಶ್ರವಣ ಬೆಳಗೊಳಕ್ಕೆ ಬಂದು ಅಲ್ಲಿ ಆತನು ನಿಧನ ಹೊಂದಿದರು. ಈತನ ನಂತರ ಯಾರಪ್ಪ ಅಂದ್ರೆ ಈತನ ಮಗನಾದಂತ ಬಿಂದುಸಾರನು ಆಡಳಿತಕ್ಕೆ ಬರ್ತಾನ. ಯಾರ ಮಗ ಈತ? ಮೌರ್ಯ ಸಾಮ್ರಾಜ್ಯ ಅಂದ್ರೆ ಚಂದ್ರಗುಪ್ತನ ಮೌರ್ಯನ ಮಗನಾದಂತ ಯಾರು? ಬಿಂದುಸಾರ. ಬಿಂದುಸಾರ ಆಡಳಿತಕ್ಕೆ ಬರ್ತಾನ. ಕ್ರಿಸ್ತ ಪೂರ್ವ ಎಷ್ಟರಲ್ಲಪ್ಪ ಅಂದ್ರೆ 298ರಿಂದ 273ರಲ್ಲಿ ಈ ಒಂದು ಆಡಳಿತಕ್ಕೆ ಬರ್ತಾನ. ಈ ಬಿಂದುಸಾರನ ಕೆಲಸ ಏನಪ್ಪಾ ಅಂದ್ರೆ ಈತನ ಸಾಮ್ರಾಜ್ಯ ವಿಸ್ತರಣೆ ಮಾಡುವಂತಿಲ್ಲ, ಕೇವಲ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುವುದು ಈತನ ಕರ್ತವ್ಯವಾಗಿರುತ್ತದೆ. ಯಾವುದು? ಬಿಂದುಸಾರನ ಕರ್ತವ್ಯವಾಗಿರುತ್ತದೆ. ಅಲ್ಲಿದ್ದಂತ ಎಲ್ಲಾ ಸಾಮ್ರಾಜ್ಯಗಳನ್ನು ರಕ್ಷಣೆ ಮಾಡುವುದು ಈತನ ಕರ್ತವ್ಯವಾಗಿರುತ್ತದೆ. ಅಷ್ಟೇ ಅಲ್ಲ, ಈತನಿಗೆ ಬಿಂದುಸಾರನಿಗೆ ಏನಂತಾರಪ್ಪ ಅಂದ್ರೆ ಅಮಿತ್ರ ಗಾತ್ರ ಅಥವಾ ಶತ್ರುನಾಶಕ ಎಂದು ಸಹ ಕರೆಯುತ್ತಾರೆ. ಈತ ಸುಮಾರು ಎಷ್ಟಪ್ಪ ಅಂದ್ರೆ 25 ವರ್ಷಗಳ ಕಾಲ ಮಾತ್ರ ಆಡಳಿತ ಮಾಡ್ತಾನ. ಆತನು ಈತನಿಗೆ ಎಷ್ಟು ಜನ ರಾಣಿಯರಿದ್ರಪ್ಪ ಅಂದ್ರೆ 16 ಜನ ರಾಣಿಯರಿರ್ತಾರೆ. ಈತನಿಗೆ ಜನಿಸಿದಂತ ಮಕ್ಕಳು ಎಷ್ಟಪ್ಪ ಅಂದ್ರೆ 101 ಜನರು ಮಕ್ಕಳು ಜನಿಸ್ತಾರ. ಹಾಗೆ ಈತ ಬಿಂದುಸಾರ ಏನಪ್ಪಾ ಅಂದ್ರೆ ಇಲ್ಲಿ ಹಿಂದೂ ಧರ್ಮ ಅಂದ್ರೆ ಈ ಒಂದು ಹಿಂದೂ ಧರ್ಮದಲ್ಲಿ ಏನಪ್ಪಾ ಅಂದ್ರೆ ಹಿರಿಯ ಮಗನಾದಂತ ಬಿಂದುಸಾರನ ಹಿರಿಯ ಮಗನಾದಂತ ಆತನಿಗೆ 101 ಜನ ಮಕ್ಕಳು ಹೊಂದಿರ್ತಾರ. ಅದರಲ್ಲಿ ಹಿರಿಯ ಮಗನಾದಂತ ಯಾರು? ಸುಶೀಮ. ಎರಡನೇ ಮಗನಾದಂತ ಯಾರು? ಅಶೋಕ. ಮೂರನೇ ಮಗನಾದಂತ ನಿಶ್ ಅಥವಾ ತಿಶ. ಅಂದ್ರೆ ಈ 101 ಜನ ಮಕ್ಕಳನ್ನು ಏನು ಇಲ್ಲಿ ಅಶೋಕ ಸಾಯಿಸನ. ಅಲ್ಲಿ ಉಳಿದಿರೋರು ಯಾರು? 3 ಜನ ಮಾತ್ರ ಉಳಿದಿರ್ತಾರೆ. ಇಲ್ಲಿ ಸುಶೀಮ ಮತ್ತು ಅಶೋಕ, ನಿಶ ಈ 3 ಜನರ ಹೆಸರನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾಕಂದ್ರೆ ಇದು ಅತ್ಯಂತ ಮಹತ್ವವಾಗುವುದು. ಮುಂದೆ ಏನಪ್ಪಾ ಅಂದ್ರೆ ಆ ಒಂದು ಅಶೋಕನ ಸಾಮ್ರಾಜ್ಯದಲ್ಲಿ ಸುಶೀಮ ಮತ್ತು ಅಶೋಕನ ಮಧ್ಯೆ ನಡೀತದ. ನೆಕ್ಸ್ಟ್ ಈ ಅಶೋಕನನ್ನು ತಕ್ಷಶಿಲೆ ಅಥವಾ ಉಜ್ಜಯಿನಿಯ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ಯಾರು? ಬಿಂದುಸಾರ. ಅಶೋಕನನ್ನು ಏನ್ ಮಾಡ್ತಾನೆ ಅಂದ್ರೆ ತಕ್ಷಶಿಲೆ ಅಥವಾ ಉಜ್ಜಯಿನಿಯ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ಹಾಗೆ ಮುಂದಿನ ತರಗತಿಯಲ್ಲಿ ಇಷ್ಟು ಏನಪ್ಪಾ ಅಂದ್ರೆ ಮೌರ್ಯ